ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಇರಾನ್ ಸಂಘರ್ಷದ ಟ್ರಿಗರಿಂಗ್ ಪಾಯಿಂಟ್ ಯಾವುದು ಅಂದರೆ ಇರಾನ್ ಅಣ್ವಸ್ತ್ರ ಪಡ್ಕೊಳ್ಳೋ ಭಯ. ಜೂನ್ 12ನೇ ತಾರೀಕು ಇಸ್ರೇಲ್ ನಡೆಸಿದ 200 ಫೈಟರ್ ಜೆಟ್ಗಳ ದಾಳಿ ಅಂತ ಹೇಳ್ಬೋದು ಇದೆರಡು. ಬಟ್ ಫ್ಯಾಕ್ಟ್ ಏನು ಅಂದರೆ ಈ ಸಂಘರ್ಷ ಶುರುವಾಗಿ 2 ವರ್ಷ ಆಗಿದೆ. 2 ವರ್ಷಗಳ ಹಿಂದೆ ಇಸ್ರೇಲ್ ಬುಡದಲ್ಲೇ ಇರೋ ಗಾಜಾ ಪಟ್ಟಿಯಲ್ಲಿದ್ದ ಹಮಸ್ಗಳು ಇಸ್ರೇಲ್ ಮೇಲೆ ಭೀಕರ ದಾಳಿ ಮಾಡಿದ್ದ ಈ ಸಂಘರ್ಷದ ಟ್ರಿಗರಿಂಗ್ ಪಾಯಿಂಟ್. ಇಸ್ರೇಲ್ ವಿರುದ್ಧ ಇರಾನ್ ಪ್ರಾಕ್ಸಿ ಯುದ್ಧ ಶುರು ಮಾಡಿತು. ಅದಕ್ಕೀಗ ಮತ್ತೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಸಿಕ್ಕಿ ಇರಾನ್ ಪುಡಿ ಆಗ್ತಾ ಇದೆ, ಇಸ್ರೇಲ್ಗೂ ಡ್ಯಾಮೇಜಸ್ ಆಗ್ತಾ ಇದೆ. ಆದರೆ ಅಷ್ಟು ಸುಲಭವಾಗಿ ಇರಾನ್ ಸೋಲೋಕೆ ರಷ್ಯಾ ಚೀನಾ ಬಿಟ್ಟುಬಿಡ್ತಾವ? ಪುಟ್ಟ ಯಹೂದಿ ರಾಷ್ಟ್ರದ ಆಧಿಪತ್ಯವನ್ನು ಅಮೆರಿಕದ ಶತ್ರುಗಳು ಒಪ್ಕೊಳ್ತಾರ? ಒಂದು ವೇಳೆ ಈ ಸಂಘರ್ಷ ನಿಲ್ಲದೆ ಎಸ್ಕಲೇಟ್ ಆಗ್ತಾನೆ ಹೋದರೆ ಏನೆಲ್ಲ ಆಗ್ಬೋದು? ರಷ್ಯಾ ಚೀನಾ ಯಾವ ಸಂದರ್ಭದಲ್ಲಿ ಎಂಟ್ರಿ ಕೊಡ್ಬೋದು? ಅಮೆರಿಕ ಬಂದರೆ ಮಿಡಲ್ ಈಸ್ಟ್ನಲ್ಲಿರೋ ಅವರ ಸೇನಾ ನೆಲೆಗಳು, ಸಾವಿರಾರು ಸೈನಿಕರ ಗತಿ ಏನು? ಇಸ್ರೇಲ್ ಇರಾನ್ ಪರಿಸ್ಥಿತಿ ಮುಂದೇನಾಗ್ಬೋದು? ಮುಂದೇನಾಗುತ್ತೆ ಈ ಯುದ್ಧದಲ್ಲಿ? ವೆರಿ ಇಂಪಾರ್ಟೆಂಟ್. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮುಂದಿನ ಆ ಸಾಧ್ಯತೆಗಳನ್ನು, ಯಾರು ಯಾವ ಹೆಜ್ಜೆ ಇಡಬಹುದು ಅನ್ನೋದನ್ನು ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಅಮೆರಿಕ ಎಂಟ್ರಿ. ಸ್ನೇಹಿತರೆ, ಈ ಕದನದಲ್ಲಿ ಅಮೆರಿಕ ಎಂಟ್ರಿ ಆಗುತ್ತೆ ಅನ್ನೋ ವಾತಾವರಣ ಇದೆ. ಫಾರ್ದೋ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಧ್ವಂಸ ಮಾಡೋಕ್ಕೆ ಅಮೆರಿಕದ B-2 ಬಾಂಬರ್ ಬೇಕು. ಅದರಲ್ಲಿ ತಂದು ನೆಲವನ್ನು ಸೀಳಿ ಹೋಗಿ ಧ್ವಂಸ ಮಾಡಬಲ್ಲ ಸ್ಫೋಟಕವನ್ನು ಹಾಕೋಕೆ ಪ್ಲಾನ್ ನಡೀತಿದೆ ಅನ್ನೋ ವಿಚಾರ ಈಗ ಚರ್ಚೆ ನಡೀತಾ ಇದೆ. ಆದರೆ ಅಮೆರಿಕ ಬಂದರೆ ನಾವು ಯುದ್ಧಕ್ಕೆ ಬರ್ತೀವಿ ಅನ್ನೋ ರೀತಿಯಲ್ಲಿ ರಷ್ಯಾ ಧಮಕಿ ಹಾಕ್ತಾ ಇದೆ. ಮಿಲಿಮೀಟರ್ ದೂರದಲ್ಲಿದೆ ಅಣ್ವಸ್ತ್ರ ಯುದ್ಧಕ್ಕೆ ಜಗತ್ತು, ಹುಷಾರ್ ಅಮೆರಿಕ, ನೀನು ಹೋಗಬೇಡ, ನೀವು ಕಾಲಿಡಂಗಿಲ್ಲ ಯುದ್ಧಕ್ಕೆ ಅಂತ ಹೇಳಿ ಪುಟಿನ್ ಬೆದರಿಕೆ ಹಾಕ್ತಿದ್ದಾರೆ. ಆದರೆ ಅಮೆರಿಕ ಮತ್ತು ಇಸ್ರೇಲ್ನ ಅಲ್ಟಿಮೇಟ್ ಗೋಲೇ ಅಣ್ವಸ್ತ್ರದ ವಿಚಾರದಲ್ಲಿ ಇರಾನನ್ನು ನಿಶ್ಶಸ್ತ್ರ ಮಾಡೋದು, ಅಣ್ವಸ್ತ್ರ ಇಲ್ದಿರಂಗೆ ಮಾಡೋದು. ಅದು ಮಾಡಬೇಕು ಅಂದರೆ ಫಾರ್ದೋ ಬೆಟ್ಟದ ಅಡಿಯಲ್ಲಿರೋ ನ್ಯೂಕ್ಲಿಯರ್ ಕಾಂಪ್ಲೆಕ್ಸನ್ನು ಧ್ವಂಸ ಮಾಡಲೇಬೇಕು. ಹಾಗಾಗಿ ಅವರು ಆ ಹೆಜ್ಜೆ ಇಡೋ ಸಾಧ್ಯತೆ ಜಾಸ್ತಿನೇ ಇದೆ. ಇನ್ಫ್ಯಾಕ್ಟ್ ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ 2 B-2 ಬಾಂಬರ್ಗಳು ಈಗ ಆಲ್ರೆಡಿ ಅಮೆರಿಕದ ವೈಟ್ ಮ್ಯಾನ್ ಏರ್ ಫೋರ್ಸ್ ಬೇಸಿಂದ ಟೇಕ್ ಆಫ್ ಆಗಿ ಪ್ಯಾಸಿಫಿಕ್ನಲ್ಲಿರೋ ಗಾಮ್ ದ್ವೀಪದ ಅಮೆರಿಕನ್ ಮಿಲಿಟರಿ ಬೇಸ್ನತ್ತ ಹಾರಿರೋ ರಿಪೋರ್ಟ್ಸ್ ಇವೆ. ಒಂದು ವೇಳೆ ಇವು ಬಂದು ದಾಳಿ ಮಾಡಿದ್ರಂತೂ ಸಂಘರ್ಷದಲ್ಲಿ ಭಾರಿ ಎಸ್ಕಲೇಷನ್ ಆಗುತ್ತೆ. ಅಮೆರಿಕ ನೇರವಾಗಿ ಎಂಟರ್ ಆದಂಗಾಗುತ್ತೆ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನನ್ನು ಹೊಡೆದಂಗಾಗುತ್ತೆ. ಅಮೆರಿಕ ಮೇಲೆ ಇರಾನ್ ದಾಳಿ. ನೇರವಾಗಿ ಅಮೆರಿಕ ಮೇಲೆ ದಾಳಿ ಮಾಡೋ ಲಾಂಗ್ ರೇಂಜ್ ಸಾಮರ್ಥ್ಯ ಇರಾನ್ ಹತ್ರ ಇಲ್ಲ. ಆದರೆ ಇರೋ ಮಿಸೈಲ್ಗಳನ್ನು ಬಳಸಿ ಮಿಡಲ್ ಈಸ್ಟ್ನಲ್ಲಿರೋ ಅಮೆರಿಕನ್ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡೋ ಶಕ್ತಿ ಇದೆ. ಒಂದೆರಡಲ್ಲ, ಅಮೆರಿಕದ 8 ಪರ್ಮನೆಂಟ್ ಬೇಸ್ಗಳು ಮಿಡಲ್ ಈಸ್ಟ್ನಲ್ಲಿ ಇರಾನ್ ಸುತ್ತಲೂ ಇವೆ. ಅಲ್ಲೆಲ್ಲ ಸುಮಾರು 50,000 ಅಮೆರಿಕನ್ ಸೈನಿಕರಿದ್ದಾರೆ. ಕತರ್, ಕುವೈತ್, ಬಹ್ರೇನ್, ಸೌದಿ ಅರೇಬಿಯಾ, UAE, ಇರಾಕ್, ಸಿರಿಯಾ, ಟರ್ಕಿ, ಜೋರ್ಡನ್ನಲ್ಲಿ ಅಮೆರಿಕದ ಪರ್ಮನೆಂಟ್ ಬೇಸ್ಗಳಿವೆ. ಅವುಗಳ ಹೆಸರು ಹಾಗೂ ಲೊಕೇಶನ್ಗಳನ್ನು ಕೂಡ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮಿಡಲ್ ಈಸ್ಟ್ನಲ್ಲಿ ಅಮೆರಿಕದೇ ಒಂದು ರಿಂಗ್ ಆಫ್ ಫೈರ್ ಇದೆ. ಅಮೆರಿಕನ್ ಆಯಿಲ್ ಕಂಪನಿಗಳು, ಹಡಗುಗಳಿಗೆ ಪ್ರೊಟೆಕ್ಷನ್ ಕೊಡ್ತಾ ಇರೋ ಬೇಸ್ಗಳಿವು. ಇವೆಲ್ಲ ಇರಾನ್ನ ಟಾರ್ಗೆಟ್ ಆಗಬಹುದು. ಜೊತೆಗೆ ಅಮೆರಿಕವನ್ನ ರೀಚ್ ಆಗೋ ಮಿಸೈಲ್ ಇಲ್ದಿದ್ರೇನಂತೆ. ಟ್ರಂಪ್ರ ಕಿವಿ ಹರಿದೋಗಿದ್ದು ನಿಮಗೆ ನೆನಪಿರ್ಬೋದು. ಎಲೆಕ್ಷನ್ ಕ್ಯಾಂಪೇನ್ ಟೈಮ್ನಲ್ಲಿ ಅವರ ಹತ್ಯಾ ಪ್ರಯತ್ನ ಆಗಿತ್ತು. ಅದಾದಮೇಲೆ ಹಲವು ಬಾರಿ ಅವರ ಹತ್ಯಾ ಪ್ರಯತ್ನ ನಡೆದಿದೆ ಅಂತ ಬೈಡೆನ್ ಸರ್ಕಾರವೇ ಹೇಳಿತ್ತು. ಇರಾನ್ನ ಕೈವಾಡ ಇರೋದ್ರ ಬಗ್ಗೆ ಆಗ ಬೈಡೆನ್ ಸರ್ಕಾರ, ಎದುರಾಳಿ ಪಾರ್ಟಿಯವರು ಕೂಡ ಕಾಮೆಂಟನ್ನು ಮಾಡಿದ್ರು, ನಿಮ್ಗೆ ನೆನಪಿರ್ಬೋದು. ಸೊ ಅಮೆರಿಕದ ಒಳಗಡೆ ಉಗ್ರ ಕೃತ್ಯಗಳನ್ನು ನಡೆಸೋ ತಾಕತ್ತಂತೂ ಇರಾನ್ಗೆ ಇದ್ದೇ ಇದೆ. ಮರಿಗಳ ರಿಯಾಕ್ಟಿವೇಷನ್. ಎಸ್, ಕೇವಲ ಅಮೆರಿಕ ಮಾತ್ರ ಅಲ್ಲ, ಅಗೇನ್ ಮಿಡಲ್ ಈಸ್ಟ್ನಾದ್ಯಂತ ತಾನು ಸಾಕಿರೋ ಹಾವಿನ ಮರಿಗಳನ್ನು ಮತ್ತೆ ಹುಟ್ಟಿ ತೆಗೆದು ಬಿಡ್ಬೋದು ಇರಾನ್. ಹಿಜ್ಬುಲ್ಲಾ, ಹುತಿ, ಕತೇಬ್ ಹಿಜ್ಬುಲ್ಲಾಗಳು ಅಮೆರಿಕನ್ ಬೇಸ್ಗಳ ಮೇಲೆ ಜಿಹಾದಿ ದಾಳಿ ಮಾಡ್ಬೋದು. 1983ರಲ್ಲಿ ಹಿಜ್ಬುಲ್ಲಾಗಳು ಲೆಬನಾನ್ ರಾಜಧಾನಿ ಬೈರೂತ್ನಲ್ಲಿ ಶಾಂತಿ ಪಾಲನಾ ಪಡೆಗಳಿದ್ದ ಜಾಗಕ್ಕೆ 2 ಲಾರಿಗಳ ತುಂಬ ಸ್ಫೋಟಕ ತುಂಬಿಕೊಂಡು ಬಂದು ನುಗ್ಗಿ ಅವರು ಹೋಗೋದಲ್ಲದೆ ಎಲ್ಲ ದೊಡ್ಡ ವಿಧ್ವಂಸ ಮಾಡಿದ್ರು. ಇದರಲ್ಲಿ 241 ಅಮೆರಿಕನ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ರು. ಆ ಅಬಿಲಿಟಿ ಇರಾನ್ಗಿದೆ ಆ ರೀತಿ ಮಾಡಿಸೋದು. ಈಗ ಮತ್ತೆ ಅದೇ ರೀತಿಯ ದಾಳಿಗಳು ಶುರುವಾದರೆ ಅಮೆರಿಕ ಅಗೇನ್ ರಿಟಾಲಿಯೇಟ್ ಮಾಡಬೇಕಾಗತ್ತೆ. ಅಮೆರಿಕ ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗತ್ತೆ. ಬರೀ ಒಂದು ದಾಳಿ, ಫಾರ್ದೋ ಅಣು ಕೇಂದ್ರ ಟಾರ್ಗೆಟ್ ಮಾಡೋ ಅಮೆರಿಕದ ಒಂದು ನಡೆ, B-2 ಬಾಂಬರ್ ಮತ್ತು ಆ ನೆಲವನ್ನು ಸೀಳಿ ಹೋಗೋ ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್ ಸ್ಫೋಟಕ, ಅಲ್ಲಿಂದ ಶುರುವಾದರೆ ಇದು ಚೈನ್ ರಿಯಾಕ್ಷನ್ ಆಗಿ ದಾಳಿ ಪ್ರತಿದಾಳಿಗಳ ಹಂತ ಮುಂದುವರೆದು ಮತ್ತೆ ಅಮೆರಿಕ ರಿಟಾಲಿಯೇಟ್ ಮಾಡಬೇಕಾಗಿ ಬರುತ್ತೆ. ಫುಲ್ ಟೈಮ್ ಸಂಘರ್ಷದಲ್ಲಿ ಅಮೆರಿಕ ಭಾಗಿಯಾಗೋ ಸನ್ನಿವೇಶ ಎದುರಾಗ್ಬೋದು. ಅವಾಗೇನು ಮಾಡ್ಬೋದು ಅಮೆರಿಕ? ನೆಕ್ಸ್ಟ್ ಎಲ್ಲ ಪ್ರಾಕ್ಸಿಗಳನ್ನು ಸಂಪೂರ್ಣ ನಾಶ ಮಾಡೋಣ ಅಂತ. ಇಸ್ರೇಲ್ ಆಲ್ರೆಡಿ ಒಂದು ಲೆವೆಲ್ಗೆ ಕುಟ್ಟಿ ಪುಡಿ ಮಾಡಿದೆ. ಹಿಜ್ಬುಲ್ಲಾಗಳನ್ನು, ಹೂತಿಗಳನ್ನು, ಹಮಸ್ಗಳನ್ನು. ವಿಶೇಷವಾಗಿ ಹೂತಿಗಳನ್ನಂತೂ ಅಮೆರಿಕನೇ 1 ವರ್ಷದಿಂದ ಹೊಡಿತಾ ಇದೆ ಯೆಮೆನ್ನಲ್ಲಿ, ಸೌತ್ ಆಫ್ ಯೆಮೆನ್ನಲ್ಲಿ. ಈಗ ಅವ್ರನ್ನ ಸರ್ವನಾಶ ಮಾಡ್ತೀವಿ ಅಂಥೇಳಿ ಇನ್ನಷ್ಟು ರಾಷ್ಟ್ರಗಳಿಗೆ, ಈ ಕಡೆ ಗಾಜಾಗೆ, ಲೆಬನಾನ್ಗೆ, ಯೆಮೆನ್ಗೆ ಅಮೆರಿಕ ಅಲ್ಲೂ ನುಗ್ಗಬೇಕಾಗಿ ಬರ್ಬೋದು.
ಜೊತೆಗೆ ಕೇವಲ ಇರಾನ್ ಅಣ್ವಸ್ತ್ರ ಹೊಂದೇ ಇರೋದು ಮಾತ್ರ ಅಲ್ಲ, ಇರಾನ್ ಯಾವ ಶಸ್ತ್ರವೂ ಹೊಂದಂಗಿಲ್ಲ, ಅವರು ಸೇನೆಯನ್ನೇ ಹೊಂದಂಗಿಲ್ಲ ಅಂತ ಹೇಳಿ ನಿರ್ಣಾಯಕ ಹೆಜ್ಜೆ ಇಡಬಹುದು. ಇರಾನ್ನ ನಿಶಸ್ತ್ರೀಕರಣಕ್ಕೆ ಅಮೆರಿಕ ಪ್ರಯತ್ನ ಪಡೋಕೆ ಮುಂದಾಗಬಹುದು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹಾರ್ಮಜ್ ಜಲಸಂಧಿ ಮೇಲೆ ದಾಳಿ. ಸ್ನೇಹಿತರೆ, ನಮ್ಮ ಹೃದಯದಿಂದ ದೇಹಕ್ಕೆ ರಕ್ತ ಸಪ್ಲೈ ಆಗೋಕೆ ಆಪಧಮನಿ ಅಥವಾ ಆರ್ಟರಿ ಎಷ್ಟು ಮುಖ್ಯನೋ, ಮಿಡಲ್ ಈಸ್ಟ್ ನಿಂದ ಇಡೀ ಜಗತ್ತಿಗೆ ಇಂಧನ ಸಪ್ಲೈ ಆಗೋಕೆ ಹಾರ್ಮಜ್ ಜಲಸಂಧಿ ಅಷ್ಟೇ ಮುಖ್ಯ. ಜಾಗತಿಕ ಆಯಿಲ್ ಸಪ್ಲೈ ಚೈನ್ ನ ಚೋಕ್ ಪಾಯಿಂಟ್ ಇದು. ಜಗತ್ತಿನ 50% ಗಿಂತ ಜಾಸ್ತಿ ಇಂಧನ ಇಲ್ಲಿಂದ ಪಾಸ್ ಆಗುತ್ತೆ. ಆದ್ರೆ ಈಗ ಆಲ್ರೆಡಿ ಪದೇ ಪದೇ ಈ ಜಲಸಂಧಿಯನ್ನ ಬ್ಲಾಕ್ ಮಾಡ್ತೀವಿ ಅಂತ ಇರಾನ್ ಬೆದರಿಕೆ ಹಾಕ್ತಾ ಇದೆ. ಹೀಗಾಗಿ ಇರಾನ್ ಈ ಜಾಗವನ್ನ ಟಾರ್ಗೆಟ್ ಮಾಡೋ ಸಾಧ್ಯತೆ ಇದ್ದೇ ಇರುತ್ತೆ. ಮಾತುಕತೆಗೆ ಬರೋ ಟೈಮ್ನಲ್ಲಿ ಇರಾನ್ ಕೈಲಿ ಏನೂ ಇಲ್ಲ ಅಂತಾಗುತ್ತಲ್ಲ, ವೀಕ್ ಅಂತಾಗುತ್ತಲ್ಲ. ಹಾಗಾಗಿ ನಮಗೆ ನೋಡಿ ಇಷ್ಟೆಲ್ಲ ನಿಮಗೆ ಪೆಟ್ಕೊಡೋ ತಾಕತ್ತಿದೆ ಅಂತ ಹೇಳಿ ತೋರಿಸ್ಕೊಳ್ಲಿಕ್ಕಾದ್ರೂ ಕೂಡ ಇರಾನ್ ಇದನ್ನ ಮಾಡೋ ಚಾನ್ಸಸ್ ಇರುತ್ತೆ. ಹಾಗೆ ಮಾಡಿದ್ರೆ ಸಂಘರ್ಷಕ್ಕೆ UK ಸೇರಿದ ಹಾಗೆ ಇನ್ನಷ್ಟು ರಾಷ್ಟ್ರಗಳು ಎಂಟ್ರಿ ಕೊಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗ್ಬೋದು. ಈಗ ಆಲ್ರೆಡಿ UK ಅಮೆರಿಕ ಸಪೋರ್ಟ್ಗೆ ನಿಂತಿದೆ. ಜರ್ಮನಿ ಖಾಮಿನೆಗಳ ಆಡಳಿತ ಎಂಡ್ ಆದರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಜರ್ಮನಿ ಕೂಡ ಹೇಳಿಕೆಯನ್ನು ಕೊಟ್ಟಿದೆ. ಒಂದು ಕಡೆ ಅಮೆರಿಕ ಮತ್ತು ಅವರ ಫ್ರೆಂಡ್ಸ್ ಸೇರ್ಕೊಂಡ್ರೆ, ಇನ್ನೊಂದು ಕಡೆಯಿಂದ ಇರಾನ್ ಸಪೋರ್ಟ್ಗೆ ರಷ್ಯಾ, ಚೀನಾ ಕೂಡ ಧಾವಿಸಿ ಬರೋ ಸಾಧ್ಯತೆ ಇದ್ದೇ ಇರುತ್ತೆ. ಡರ್ಟಿ ಸ್ಫೋಟಕ ಬಳಸುತ್ತಾ ಇರಾನ್. ಇನ್ನು ಕೊನೆ ಪಾಸಿಬಿಲಿಟಿ ಏನು ಅಂದ್ರೆ, ಮುಂದಿನ ದಿನಗಳಲ್ಲಿ ಇರಾನ್ ಬಳಿ ಕೆಲವೇ ವಾರಗಳಲ್ಲಿ ಅಣ್ವಸ್ತ್ರ ತಯಾರಿಸೋಕೆ ಸಾಕಾಗುವಷ್ಟು ಯುರೇನಿಯಂ ಇದೆ ಅನ್ನೋ ರಿಪೋರ್ಟ್ಸ್ ಇದೆ. ಎಲ್ಲ ಸಾಮಗ್ರಿ ರೆಡಿ ಇದೆ, ಜೋಡಿಸಿ ಅದನ್ನು ಸ್ಫೋಟಕ ಮಾಡಿಬಿಡ್ಬೋದು, ವಾರಗಳಲ್ಲೇ ಮಾಡ್ಬೋದು ಅಂಥೇಳಿ ಈ ಕದನ ನಡೆದಿರಬೇಕಾದ್ರೂ ಟ್ರಂಪ್ ಹೇಳಿದ್ದಾರೆ. ಲಾಸ್ಟ್ 1.5 ಇಯರ್ನಿಂದ ಅಮೆರಿಕದ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಕೂಡ ಇದನ್ನ ಹೇಳಿವೆ. ಅಂತಾರಾಷ್ಟ್ರೀಯ ಅಟಾಮಿಕ್ ಎನರ್ಜಿ ಏಜೆನ್ಸಿ ಕೂಡ ಇಂತಹ ವಿಚಾರವನ್ನ ಹೇಳಿದೆ. ಸೊ ಆ ರೀತಿ ಏನಾದರೂ ಮಾಡಿದ್ರೆ, ಖಾಮಿನೆ ಏನು ಹೇಳಿದಾರೆ ಹೇಳಿ, ನಾವು ಅಂತ್ಯ ಆದರೂ ಕಡೆ ತನಕ ಫೈಟ್ ಮಾಡ್ತಿರ್ತೀವಿ, ನಾವು ತಲೆಬಾಗಲ್ಲ, ಶರಣಾಗಲ್ಲ, ನಾವು ಶಸ್ತ್ರ ಕೆಳಗಿಡೋದಿಲ್ಲ, ಇಸ್ರೇಲ್ ಅಮೆರಿಕದ ಈ ದಾಳಿಯನ್ನ ಒಪ್ಕೊಳ್ಳಲ್ಲ, ಬಗ್ಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಾವು ಹೆಂಗೂ ಹೋಗ್ತಾ ಇದ್ದೀವಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಏನಾದರೂ ಕೂಡ ಅಣ್ವಸ್ತ್ರವನ್ನು ಸ್ಫೋಟಿಸೋಕೆ ಇರಾನ್ ಮುಂದಾದರೆ, ಅಣ್ವಸ್ತ್ರ ರೆಡಿ ಇಲ್ಲ ಅಂದರೂ ಕೂಡ ವಿಕಿರಣ ಹೊರಸೂಸೋ RDD ಅಥವಾ ರೇಡಿಯೋಲಾಜಿಕಲ್ ಡಿಸ್ಪರ್ಸನ್ ಡಿವೈಸನ್ನು ಪ್ರಯೋಗಿಸಿಬಿಟ್ರೆ, RDD ಅಂದರೆ ರೆಗ್ಯುಲರ್ ಮಿಸೈಲ್ಗಳಲ್ಲೇ ಅಣು ಇಂಧನ ಅಥವಾ ಯುರೇನಿಯಂ ತುಂಬಿ ಹಾರಿಸಿಬಿಡೋದಷ್ಟೇ. ಇವುಗಳನ್ನು ಡರ್ಟಿ ಸ್ಫೋಟಕ ಅಂತಲೇ ಕರೆಯಲಾಗುತ್ತೆ. ಒಂದು ವೇಳೆ ಇರಾನ್ ಇವುಗಳನ್ನು ಹಾರಿಸಿದ್ರೆ ಅಲ್ಲಿಗೆ ಅಣು ಯುದ್ಧ ಶುರುವಾದ ಹಾಗೇನೆ ಲೆಕ್ಕ. ಇಸ್ರೇಲ್ಗೆ ಅಣ್ವಸ್ತ್ರ ಬಳಸದೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ಆಗ ಇಸ್ರೇಲ್ನಿಂದ ಇರಾನ್ ಅನ್ನ ಕಾಪಾಡೋಕೆ ಅಗೇನ್ ರಷ್ಯಾ, ಚೀನಾ ಕೂಡ ಎಂಟ್ರಿ ಕೊಟ್ರೆ ಮಹಾಯುದ್ಧದ ಸನ್ನಿವೇಶ ನಿರ್ಮಾಣ ಆಗ್ಬೋದು. ಇಷ್ಟೆಲ್ಲ ಆಗಬಾರ್ದು ಅಂದ್ರೆ ಅಮೆರಿಕ ಈ ಯುದ್ಧಕ್ಕೆ ಎಂಟ್ರಿ ಕೊಡದೆ ಆ ಫರ್ದೋ ಅಣು ಕೇಂದ್ರವನ್ನ ಹೊಡೆಯೋದು ಹೇಗೆ ಅಂತ ದಾರಿ ಹುಡುಕಬೇಕು ಅಷ್ಟೇ. ಆದ್ರೆ ಸದ್ಯಕ್ಕೆ ಅಮೆರಿಕನ್ ಬಾಂಬರ್ಗಳು ಇರಾನ್ ಕಡೆಗೆ ಮೂವ್ ಆಗ್ತಿರೋದು ಹಂತ ಹಂತವಾಗಿ ಅದನ್ನ ನೋಡ್ತಾ ಇದ್ರೆ ಸಿಚುವೇಶನ್ ಎಸ್ಕಲೇಟ್ ಆಗ್ತಾನೆ ಹೋಗ್ತಾ ಇದೆ. ಸುಲಭವಾಗಿದು ಎಂಡ್ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.